ಹಾಯ್ ಹಲೋ ನಮಸ್ಕಾರ. ತಮಗೆಲ್ಲರಿಗೂ ಗ್ರಾಮ್ ಭಾರತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಂಜೀವ್. ಸ್ನೇಹಿತರೆ, ಇವತ್ತು ಒಂದು ಕೋಲ್ಡ್ ಪ್ರೆಸರ್ ಸೋಪ್ ಮಾಡೋಕೆ ನಾವು ಒಂದು ಕಾಸ್ಟಿಕ್ ಸೋಡಾ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಲೈ ಅಂತ ಏನು ಕರಿತೀವಿ ಅದನ್ನ ಹಾಗೂ ಒಂದು ನೀರಿನ ಪ್ರಮಾಣವನ್ನು ಈ ಸೋಪ್ ಮಾಡೋಕೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಬನ್ನಿ ಸ್ನೇಹಿತರೆ, ಯಾವುದೇ ಟೈಮನ್ನು ವೇಸ್ಟ್ ಮಾಡ್ದೇನೆ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮಗೆ ಅರ್ಥ ಆಗಬೇಕಂತಂದ್ರೆ ನನ್ನ ಮುಂಚಿನ 3 ವಿಡಿಯೋಗಳು ನೀವು ಖಂಡಿತವಾಗಿ ನೋಡ್ಕೊಂಡ್ ಬರಲೇಬೇಕಾಗುತ್ತೆ. ಆ ಮುಂಚಿನ ಒಂದು 3 ವಿಡಿಯೋಗಳ ಥಂಬ್ನೇಲ್ ಈ ಸ್ಕ್ರೀನ್ ಮೇಲೆ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ದಯವಿಟ್ಟು ಈ 3 ವಿಡಿಯೋಗಳನ್ನ ನೋಡ್ಕೊಂಡ್ ಬನ್ನಿ. ಯಾಕಂದ್ರೆ ಇವತ್ತಿನ ಒಂದು ವಿಡಿಯೋನ ಇನ್ನು ಥೆರಿ ಪಾರ್ಟಿನೇ ಅದು ಈ 3 ವಿಡಿಯೋಗಳಲ್ಲಿ ತುಂಬಾ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಯವಿಟ್ಟು ಆ ಥೆರಿ ಪಾರ್ಟ್ನ ನೀವು ನೋಡ್ಕೊಂಡ್ ಬನ್ನಿ. ಆದ್ಮೇಲೆ ಇದನ್ನ ಇವತ್ತಿನ ಒಂದು ವಿಡಿಯೋ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ಯಾವುದೇ ಒಂದು ಕೋಲ್ಡ್ ಪ್ರೆಸರ್ ಸೋಪ್ನ ಮಾಡೋಕೆ ನಮಗೆ ಮುಖ್ಯವಾಗಿ 3 ಇಂಗ್ರೀಡಿಯೆಂಟ್ಸು ಬೇಕೇ ಬೇಕು. ಯಾವುದಪ್ಪ ಅಂತಂದರೆ, ಮೊದಲನಿಗೆ ನಮಗೆ ಬೇಕಾಗಿರೋದು ಡಿಸ್ಟಿಲ್ ವಾಟರು, ಎರಡನೇದು ಬಂದುಬಿಟ್ಟು ನಮಗೆ ಬೇಕಾಗಿರೋದು ಆಯಿಲ್ಸು, ಹಾಗೂ ಮೂರನೇದು ಬಂದುಬಿಟ್ಟು ನಮಗೆ ಬೇಕಾಗಿರೋದು ಕಾಸ್ಟಿಕ್ ಸೋಡಾ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್. ಈ 3 ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಹೋದರೆ ನಮಗೆ ಯಾವುದೇ ಒಂದು ಕೋಲ್ಡ್ ಪ್ರೆಸರ್ ಸೋಪ್ನ ಮಾಡೋಕ್ಕೆ ಆಗೋದಿಲ್ಲ. ಸೊ ಇವತ್ತು ಸ್ನೇಹಿತರೆ, ಈ ಒಂದು ಡಿಸ್ಟಿಲ್ ವಾಟರು ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ನ ಪ್ರಮಾಣವನ್ನು ಈ ಕೋಲ್ಡ್ ಪ್ರೆಸರ್ ಸೋಪನ್ನ ಮಾಡೋಕ್ಕೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದನ್ನು ಇವತ್ತು ಈ ಪ್ರಮಾಣವನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯಾವುದಂದರೆ ಈ ಸೋಡಿಯಂ ಹೈಡ್ರಾಕ್ಸೈಡು ಹಾಗೂ ಡಿಸ್ಟಿಲ್ ವಾಟರ್ನ ಪ್ರಮಾಣವನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಮುಖ್ಯವಾಗಿ ಒಂದು ಆ್ಯಪ್ ಬೇಕು. ಸೊ ಆ ಆ್ಯಪ್ನ ನಾವೊಂದು ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದಂತ, ಅದು ಯಾವುದು ಹಾಗೂ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಇವಾಗ ಒಂದು ಪ್ಲೇಸ್ಟೋರ್ನ ಓಪನ್ ಮಾಡ್ತೀನಿ. ಸೊ ಪ್ಲೇಸ್ಟೋರಲ್ಲಿ ಓಪನ್ ಮಾಡಿ, ಸೊ ಇಲ್ಲಿ ಸರ್ಚ್ ಬಾರಲ್ಲಿ ಹೋಗಿಬಿಟ್ಟು ಸಪೋನಿಫೈ ಅಂತ ನೀವು ಸರ್ಚ್ ಮಾಡಬೇಕು. ಸರ್ಚ್ ಮಾಡ್ತೀನಿ ನೋಡಿ. ಸಪೋನಿಫೈ ಅಂತ ಸರ್ಚ್ ಕೊಟ್ಟಾಗ ಸೊ ಈ ಫಸ್ಟ್ ಆ್ಯಪ್ ಏನು ಬರುತ್ತೆ ಈ ಲಿಸ್ಟಲ್ಲಿ SA ಅಂತ ಅದ್ರ ಲೋಗೋ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇವತ್ತು ನಾನಿಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಬ್ಯಾಕ್ ತೊಗೋತೀನಿ. ಸೊ ಬನ್ನಿ ಸ್ನೇಹಿತರೆ, ಈ ಒಂದು ಆ್ಯಪ್ನ ಓಪನ್ ಮಾಡ್ಕೋತೀನಿ. ಸೊ ಈ ಥರ ಡೌನ್ಲೋಡ್ ಆದಮೇಲೆ ಈ ಥರ ಒಂದು ಆ್ಯಪ್ ಬರುತ್ತೆ ಸಪೋನಿಫೈ ಅಂತ, ಇದನ್ನು ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು, ಫಸ್ಟಲ್ಲಿ ಇಲ್ಲಿ ರೆಸಿಪೀಸ್ ಅಂತಿದೆ. ಇದನ್ನು ನಂತರ ಯಾವುದು ಹೇಗೆ ಮಾಡೋದು ಅಂತ ಇದನ್ನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸೆಕೆಂಡ್ ಆಪ್ಷನ್ಸು ಆಯಿಲ್ಸ್ ಅಂತಿದೆ. ಆಯಿಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ತುಂಬ ಆಯಿಲ್ಸ್ಗಳು ಸಿಗುತ್ತೆ. ಆಲ್ಫಾಬೆಟ್ A ಇಂದ Z ಈ ಒಂದು ಸೋಪ್ನ ಮಾಡೋಕ್ಕೆ ಯಾವ್ಯಾವ ಸೋಪೆಲ್ಲ ಆಯಿಲ್ಸ್ ಬೇಕು ಸೋಪ್ ಮಾಡೋಕ್ಕೆ, ಅದೆಲ್ಲ ಆಯಿಲ್ಸು A ಇಂದ Z ನೀವೆಲ್ಲ ನೋಡಿ, ಲಾಸ್ಟ್ Z ಇದೆ. ಇವು A ಇಂದ Z ನೀವು ಯಾವುದೆಲ್ಲ ಆಯಿಲ್ಸ್ ಬೇಕು ಅದರದ್ದೆಲ್ಲ ಒಂದು ಆಯಿಲ್ಸ್ ಹೆಸರು, ಅದರ ಡೀಟೇಲ್ಸು ಹಾಗೂ ಎಷ್ಟು ಪ್ರಮಾಣ ಯೂಸ್ ಮಾಡ್ಕೋಬೇಕು ಅಂತ ಎಲ್ಲ ಡೀಟೇಲ್ ಆಗಿ ಬರೆದಿದೆ. ಸೊ ಮೊದಲನಾಗಿ ನಿಮಗೆ ಎಕ್ಸಾಂಪಲ್ ತೋರಿಸ್ಬೇಕಂತಂದರೆ ಇಲ್ಲಿ ನೋಡಿ, ಸ್ವೀಟ್ ಆಲ್ಮಂಡ್ ಆಯಿಲ್ ಇದೆ. ಸೊ ಇದನ್ನು ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ, ನೇಮ್ ಆಫ್ ದ ಆಯಿಲ್ ಸ್ವೀಟ್ ಆಲ್ಮಂಡ್ ಇದೆ. ಸೊ ಇಲ್ಲಿ SAP ವ್ಯಾಲ್ಯೂ ಅಂತಿದೆ, ಇಲ್ಲಿ ನೋಡಿ 1.39 ಅಂತಿದೆ. ಹಾಗೂ ಈ ಆಯಿಲ್ನ ಯಾವುದೇ ಒಂದು ಸೋಪ್ ಮಾಡೋಕ್ಕೆ ಎಷ್ಟು ಪ್ರಮಾಣ ಯೂಸೇಜ್ ಮಾಡ್ಕೋಬೇಕಂತ ಇಲ್ಲಿ ನೋಡಿ, 5ರಿಂದ 10% ಮಾತ್ರ ನೀವು ಯೂಸ್ ಮಾಡ್ಕೋಬೇಕು ಸೋಪ್ ಮಾಡೋಕ್ಕೆ ಅಂತ. ಸೊ ಎಲ್ಲ ಡೀಟೇಲ್ ಆಗಿ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಇನ್ನೊಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ತುಂಬ ಆಯಿಲ್ಸ್ ಇದೆ, ಕೊಕೊನಟ್ ಆಯಿಲ್ಸ್ ಇದೆ, ಎಲ್ಲ ಇದೆ. ಕ್ಯಾರೆಟ್ ಸೀಡ್ ಆಯಿಲ್ ಇದೆ, ಕ್ಯಾಸ್ಟರ್ ಆಯಿಲ್ ಇದೆ. ಕ್ಯಾಸ್ಟರ್ ಆಯಿಲ್ ನೋಡಿ, ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ. ಕ್ಯಾಸ್ಟರ್ ಆಯಿಲು ಅದರ ಒಂದು ಸ್ಯಾಪ್ ವ್ಯಾಲ್ಯೂ SAP ವ್ಯಾಲ್ಯೂ ಅಂತಿದೆ. ಸೊ ಇದರಲ್ಲಿ ನೋಡಿ 1.28 ಅಂತ ಅದು ವ್ಯಾಲ್ಯೂ ಇದೆ. ಹಾಗೂ ರೆಕಮೆಂಡೆಡ್ ಯೂಸೇಜ್ ಎಷ್ಟು ಪರ್ಸೆಂಟೇಜ್ ಅಂತ 5ರಿಂದ 7% ಮಾತ್ರ ಇದಕ್ಕೆ ಯೂಸ್ ಮಾಡ್ಕೋಬೇಕಂತ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೊಕೊನಟ್ ಆಯಿಲು ಕೂಡ ಇದೆ. ಸೊ ಕೊಕೊನಟ್ ಆಯಿಲು ಕೂಡ ನೋಡ್ಬೋದು. ಇಲ್ಲಿ ಕೊಕೊನಟ್ ಆಯಿಲು ಅದರ ಸ್ಯಾಪ್ ವ್ಯಾಲ್ಯೂ 1.83 ಹಾಗೂ ಇದರಲ್ಲಿ ರೆಕಮೆಂಡೇಷನ್ ಯೂಸೇಜ್ ಇಲ್ಲಿ ನೋಡಿ 30ರಿಂದ 35% ಬರೆದಿದ್ದಾರೆ. ಸೊ ಈ ಪ್ರಮಾಣ ಮೀರಿದರೆ ನಿಮಗೆ ಈ ಸೋಪ್ ಏನಾಗುತ್ತೆ ತುಂಬ ಹಾರ್ಡಾಗಿ ಬ್ರಿಟಲ್ ಆಗುತ್ತೆ. ಹಾಗೂ ನೀವು ಮೈಗೆ ಉಜ್ಜಿದಾಗ ನಿಮ್ಮ ಸ್ಕಿನ್ ಕೂಡ ರ್ಯಾಷಸ್ ಬರುತ್ತೆ, ಹಾರ್ಡಾಗುತ್ತೆ ಸ್ಕಿನ್ನು, ಸಾಫ್ಟ್ ಉಳಿಯೋದಿಲ್ಲ ನಿಮ್ಮ ಸ್ಕಿನ್ನು. ಸೊ ಅದಕ್ಕೋಸ್ಕರ ಈ ರೆಕಮೆಂಡೆಡ್ ಯೂಸೇಜ್ ಏನಿದೆ ಅದನ್ನು ಮಾತ್ರ ನೀವು ಮೀರಬಾರ್ದು.
ಸ್ನೇಹಿತರೆ, ಇವಾಗ ರೆಸಿಪಿಗೆ ಹೋಗೋಣ. ಈ ರೆಸಿಪಿನ ಕ್ಲಿಕ್ ಮಾಡ್ಕೋತೀನಿ. ಈ ರೆಸಿಪಿಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬರೆದಿದೆ ನೋಡಿ, ಯು ಹ್ಯಾವ್ ನೋ ರೆಸಿಪೀಸ್ ಅಂತ. ಸೊ ಇಲ್ಲಿ ಸೈಡಲ್ಲಿ ನಿಮಗೆ ಗ್ರೀನಲ್ಲಿ ಪ್ಲಸ್ ಬಟನ್ ಅಂತ ಕಾಣ್ತಿರಬಹುದು. ಈ ಪ್ಲಸ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಪ್ಲಸ್ ಬಟನ್ನ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಂಟರ್ಫೇಸ್ನ ಫಸ್ಟ್ ಇಲ್ಲಿ NaOH ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಕಾಸ್ಟಿಕ್ ಸೋಡಾ. ನೀವು ಯಾವ ಸೋಪ್ ಮಾಡ್ತಿದ್ದೀರ ಅಂತ. ಇದು ನಾನು ಹಾರ್ಡ್ ಸೋಪ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ರೆಸಿಪಿ ಟೈಟಲ್ ಅಂತಂದರೆ ನೀವು ಇವತ್ತು ಯಾವ ಸೋಪ್ ಮಾಡ್ತಾಯಿದ್ದೀರಾ ಅದರ ಒಂದು ರೆಸಿಪಿ ಸೋಪ್ನ ಹೆಸರನ್ನ ಇಲ್ಲಿ ಬರ್ಕೋಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ತೋರ್ಸೋಕ್ಕೆ ನಾನಿಲ್ಲಿ ಇವತ್ತು ಒಂದು 100% ಕೋಕೋನಟ್ ಆಯಿಲ್ ಕೋಲ್ಡ್ ಪ್ರೋಸೆಸ್ ಸೋಪ್. ಸೊ ಈ ಥರ ಒಂದು ಸೋಪ್ನ ಟೈಟಲ್ನ ಬರ್ಕೋತೀನಿ. ಸೊ ಇವಾಗ ನಮಗೆ ಇಲ್ಲಿ ನೆಕ್ಸ್ಟ್ ಇದು NaOH ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ KOH ಅಂತಂದರೆ ನಾವು ಯಾವುದೇ ಒಂದು ಇಲ್ಲಿ KOH ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ KOH ಅಂತಂದರೆ ಇದು ನಾವು ಯಾವುದಾರ ಒಂದು ಶಾಂಪೂ ಮಾಡ್ಕೋತೀವಿ. ಸೊ ಅದು ಲಿಕ್ವಿಡ್ ಸೋಪ್ನ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ಇವತ್ತು ನಾನು ಲಿಕ್ವಿಡ್ ಸೋಪ್ ಮಾಡ್ತಾಯಿಲ್ಲ. ಸೊ ನಾನು ಬಾಡಿ ವಾಶ್ ಸೋಪ್ನ ಮಾಡ್ಕೊತಾ ಇದ್ದೀನಿ, ಹಾರ್ಡ್ ಸೋಪು, ಹ್ಯಾಂಡ್ ಇದು. ಸೊ ಇವತ್ತು ಇಲ್ಲಿ NaOH ಸೋಡಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಲಿಕ್ವಿಡ್ ಅಂತಂದರೆ ನಾವು ಡಿಸ್ಟಿಲ್ ವಾಟರ್ ಪ್ರಮಾಣ ಎಷ್ಟು ಬೇಕಂತ. ಸೊ ಇಲ್ಲಿ ಲಿಕ್ವಿಡ್ ಆ್ಯಸ್ ಆಫ್ ಆಯಿಲ್ಸ್. ಸೊ ಇಲ್ಲಿ 38 ಅಂತ ಆಲ್ರೆಡಿ ಡಿಫಾಲ್ಟ್ ಇದೆ, ಆದರೆ 38 ಯೂಸ್ ಮಾಡ್ಕೋಬಾರ್ದು. ಇದು ಆಯಿಲ್ಸ್ಗೆ ನಾವು ಯಾವುದೇ ಒಂದು ಆಯಿಲ್ಸ್ 100% ಆಯಿಲ್ ತೊಗೊಂಡಾಗ ನಾನು ಇಲ್ಲಿ ಲಿಕ್ವಿಡ್ ಒಂದು ಡಿಸ್ಟಿಲ್ ವಾಟರ್ನ ಎಷ್ಟು ಯೂಸ್ ಮಾಡ್ಕೋತೀನಿ ಅಂತ. ಯೂಶಲಿ ಒಂದು ಕೋಲ್ಡ್ ಪ್ರೋಸೆಸ್ ಸೋಪ್ ಮಾಡೋಕ್ಕೆ ನಾವು ಇಲ್ಲಿ 30ರಿಂದ 33 ಅಥವಾ ಮ್ಯಾಕ್ಸಿಮಮ್ 35% ಯೂಸ್ ಮಾಡ್ಕೋಬೇಕು. ಸೊ ಇವತ್ತು ನಾನು ಸೋಪ್ ಮಾಡಬೇಕಾದ್ರೆ ನಾನಿಲ್ಲಿ 33% ತಗೋತಿದ್ದೀನಿ. ಸೊ ಇಲ್ಲಿ 33 ಅಂತ ಟೈಪ್ ಮಾಡ್ಕೋತೀನಿ ನಾನು. ಇಲ್ಲಿ 33%. ಹಾಗೂ ಈ ಸೂಪರ್ ಫ್ಯಾಟ್ ಏನಂತಂದರೆ ಯಾವುದೇ ಸೋಪ್ ಮಾಡೋಕ್ಕೆ ಒಂದು ಎಕ್ಸಾಂಪಲ್ ನಾನಿಲ್ಲಿ 100 ಗ್ರಾಮ್ಸ್ ಆಯಿಲ್ಸ್ ತೊಗೊಂಡಿದ್ದೀನಿ ಅಂತಂದರೆ ಇಲ್ಲಿ ನಮ್ಗೆ ಫ್ಯಾಟ್ ಸೋಪ್ ಎಲ್ಲ ರೆಡಿ ಆದಮೇಲೆ ನಮಗೆ ಎಷ್ಟು ಆಯಿಲ್ಸ್ ಪ್ರಮಾಣ ಅಲ್ಲಿ ಈ ಸೋಪಲ್ಲಿ ಉಳ್ಕೋಬೇಕಂತಂದರೆ, ಏಕೆಂದರೆ ಎಲ್ಲ 100% ಆಯಿಲ್ನು ಈ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಮಿಕ್ಸ್ ಆಗಿ ಹೋದರೆ ಅದು ಏನಾಗುತ್ತೆ, ಸೋಪ್ ಡ್ರೈ ಆಗುತ್ತೆ. ಹಾಗೂ ನಿಮಗೆ ಸ್ಕಿನ್ನಿಗೆ ಕೂಡ ಡ್ರೈ ಆಗುತ್ತೆ, ಸ್ಕಿನ್ ಡ್ರೈನೆಸ್ ಬರುತ್ತೆ. ಸೊ ನಿಮಗೆ ಸೋಪಲ್ಲಿ ಆಯಿಲ್ಸ್ ಉಳಿಬೇಕು. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಆಯಿಲ್ಸ್ ಉಳಿಬೇಕಂತಂದರೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇವತ್ತು 100% ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ನಾನು ಇಲ್ಲಿ 20% ಸೂಪರ್ ಫ್ಯಾಟ್ ತಗೋತೀನಿ. 20% ಸೂಪರ್ ಫ್ಯಾಟ್ ಅಂತಂದರೆ ನಾನು ಈ 100 ಗ್ರಾಮಲ್ಲಿ ನಾನು 20 ಗ್ರಾಮು ಒಂದು ಆಯಿಲ್ಸ್ ಏನಿದೆ, ನಮ್ಮ ಕೊಕೊನಟ್ ಆಯಿಲ್ಸ್ ಏನಿದೆ ಅದರಲ್ಲಿ ಸೋಪಲ್ಲಿ ಉಳಿಸ್ಕೋತೀನಿ ಅಂತ. ಸೊ ಉಳಿದ್ಬಿಟ್ಟು ಈ 20 ಗ್ರಾಮು ಆಯಿಲ್ಸು ಸೋಪಲ್ಲಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಉಳಿದು ಏನಿದೆ ಆಯಿಲ್ಸು ಅದನ್ನು ಹಾರ್ಡಾಗಿ ಲಿಕ್ವಿಡು ಡಿಸ್ಟಿಲ್ ವಾಟ್ರು ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಮಿಕ್ಸ್ ಆಗಿ ಅದು ಸಪನಿಫಿಕೇಷನ್ ಆಗುತ್ತೆ, ಅದು ಸೋಪ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ 20% ಏನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ಸೋಪ್ನ ಏನು ಮಾಡುತ್ತೆ, ಸಾಫ್ಟಾಗಿ ಉಳಿಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಇಲ್ಲಿ ನೋಡಿ ಯಾವುದೇ ಬಂದಿಲ್ಲ ಇಲ್ಲಿ ಕೆಳಗಡೆ. NaOHನು ಎಷ್ಟು ಗ್ರಾಮ್ ಅಂತ ಬಂದಿಲ್ಲ. ಸೊ ಡಿಸ್ಟಿಲ್ ವಾಟ್ರು ಎಷ್ಟು ಅಂತಿಲ್ಲ. ಹಾಗೂ ಟೋಟಲ್ ಎಲ್ಲ 0 ಇದೆ. ಟೋಟಲ್ ವೇಟ್ ಆಫ್ ದ ಆಯಿಲ್ಸ್ ಇದನ್ನು ಕೂಡ 0 ಇದೆ. ಸೊ ಇವಾಗ ಇಲ್ಲಿ ಕೆಳಗಡೆ ಇನ್ನೊಂದು ಪ್ಲಸ್ ಬಟನ್ ಇದೆ. ಸೊ ಈ ಪ್ಲಸ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಈ ಥರ ಮುಂಚಿನ ತೋರಿಸಿದ ನಮಗೆ ಈ ಥರ ಒಂದು ಆಯಿಲ್ಸ್ನಲ್ಲಿ ಒಂದು ಲಿಸ್ಟ್ ಬರುತ್ತೆ. ಇವತ್ತು ನಾನು 100% ಒಂದು ಕೋಕೋನಟ್ ಆಯಿಲ್ ಸೋಪ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಕೋಕೋನಟ್ ಆಯಿಲ್ನ ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲೆ ಆ್ಯಡ್ ಮಾಡ್ಕೋತೀನಿ. ಇದು ಓಕೆ ಕ್ಲಿಕ್ ಬಟನ್ ಇದೆ, ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋತೀನಿ. ಸೊ ನೆಕ್ಸ್ಟು ಇವಾಗ ವೇಟ್ ಆಫ್ ದ ಆಯಿಲ್ಸ್ ಅಂತ ಕೇಳ್ತಾ ಇದೆ. ನೀವು ಎಷ್ಟು ಆಯಿಲ್ಸ್ನ ಒಂದು ಸೋಪ್ ಮಾಡೋಕ್ಕೆ ಎಷ್ಟು ಆಯಿಲ್ಸ್ನ ಯೂಸ್ ಮಾಡ್ಕೋತಿದ್ದೀರಾ ಅಂತ. ಸೊ ನಾನಿಲ್ಲಿ ಒಂದು ಎಕ್ಸಾಂಪಲ್ಗೆ ಒಂದು 200 ಗ್ರಾಮ್ ಆಯಿಲ್ಸ್ನ ತಗೋತಿದ್ದೀನಿ. ಸೊ ಇವಾಗ 200 ಗ್ರಾಮ್ ಒಂದು ಕೊಕೊನಟ್ ಆಯಿಲ್ನ ಇಲ್ಲಿ ಆ್ಯಡ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇಲ್ಲಿ ಮೇಲೆ ನೋಡಿ ಇಲ್ಲಿ NaOH ಎಷ್ಟು ಪರ್ಸೆಂಟೇಜ್ ಎಷ್ಟು ಗ್ರಾಮ್ ಅಂತ ಇಲ್ಲಿ ನೋಡಿ 29.32 ಗ್ರಾಮ್ಸು. ಹಾಗೆ ಲಿಕ್ವಿಡ್ ಅಂತ ಅಂದರೆ
ನಮಗೆ ಡಿಸ್ಟಿಲ್ ವಾಟರ್ ಏನು ಡಿಸ್ಟಿಲ್ ವಾಟ್ರು ಇಲ್ಲಿ 66 ಗ್ರಾಮ್ಸ್ ಅಂತಿದೆ. ಸೊ ಇವಾಗ ನೀವು ಯಾವುದೇ ಒಂದು 200 ಗ್ರಾಮ್ದು ಯೂಸ್ ಮಾಡಿಕೊಂಡು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿಕೊಂಡು ನೀವು ಒಂದು ಸೋಪ್ ಮಾಡ್ತೀರಾ ಅಂತಂದರೆ ಇದರಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ತೋರಿಸ್ಕೊಡುತ್ತೆ. ನೀವು ಜಸ್ಟ್ ಆಯಿಲ್ಸ್ನ ಪ್ರಮಾಣ ಎಷ್ಟು ಗ್ರಾಮ್ ತೊಗೋತಿದ್ದೀರಾ, 1 kg ತೊಗೋಬತ್ತಿದ್ದೀರಾ ಅಥವಾ 500 ಗ್ರಾಮ್ ತೊಗೋತಿದ್ದೀರಾ, 800 ಗ್ರಾಮ್ ತೊಗೋತಿದ್ದೀರಾ, 2 kg ತೊಗೋತಿದ್ದೀರಾ, ಒಂದು ಸೋಪ್ ಮಾಡೋಕ್ಕೆ ಎಷ್ಟು ನೀವು ಆಯಿಲ್ನ ಪ್ರಮಾಣ ತೊಗೋತಿದ್ದೀರಾ ಅದಷ್ಟೇ ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಇವನ್ ಇಲ್ಲಿ ಗ್ರಾಮ್ಸಲ್ಲಿದೆ ಕೆಳಗಡೆ, ಹಾಗೂ ನೀವು ಇಲ್ಲಿ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ 100% ತೊಗೋತಾ ಇದ್ದೀರಾ, 80% ತೊಗೋತಿದ್ದೀರಾ, ಪರ್ಸೆಂಟೇಜ್ ನಿಮ್ಗೆ ಗೊತ್ತಿದ್ದರೆ ಪರ್ಸೆಂಟೇಜಲ್ಲೇ ಆ್ಯಡ್ ಮಾಡ್ಬೋದು. ನಾನು ಇವತ್ತಿಲ್ಲಿ ಗ್ರಾಮ್ಸ್ನಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದೆ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ 29.32 ಗ್ರಾಮ್ಸ್ ತೊಗೋಬೇಕು, ಹಾಗೂ ಡಿಸ್ಟಿಲ್ ವಾಟರ್ ನಮಗೆ ಇಲ್ಲಿ 66 ಗ್ರಾಮ್ಸ್ ತೊಗೋಬೇಕಂತ ತೋರಿಸ್ತಾ ಇದೆ. ಟೋಟಲ್ ವೇಟು 200 ಗ್ರಾಮ್ಗೆ ಇಷ್ಟಂತ. ನಾನಿಲ್ಲಿ ಚೇಂಜ್ ಮಾಡ್ತೀನಿ ನಿಮಗೆ ತೋರ್ಸೋಕ್ಕೆ. ಒಂದು 200 ಗ್ರಾಮಲ್ಲಿ ನಾನಿಲ್ಲಿ 500 ಗ್ರಾಮ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇವಾಗ ಇದು ಚೇಂಜ್ ಆಯಿತು. ಇವಾಗ ನೋಡಿ ಸೋಡಿಯಂ ಹೈಡ್ರಾಕ್ಸೈಡು 73.3 ಗ್ರಾಮ್ ಆಯಿತು, ಹಾಗೂ ನಮ್ಮ ಒಂದು ಡಿಸ್ಟಿಲ್ ವಾಟರ್ ಏನಿದೆ 165 ಗ್ರಾಮ್ಸ್ ಆಯಿತು. ಸೊ ಇಲ್ಲಿ ಟೋಟಲ್ ಆಯಿಲ್ಸ್ ವೇಟ್ ಅಂತ ಏನಿದೆ ಅದು 500 ಗ್ರಾಮ್ ಇದೆ. ಸೊ 500 ಗ್ರಾಮ್ ತೊಗೊಂಡಾಗ ನಮಗೆ ಇಷ್ಟು ಬೇಕಾಗುತ್ತೆ ಅಂತ ತೋರಿಸ್ತದೆ. ಸೊ ಇವಾಗ ಬೇರೆ ನಾನಿಲ್ಲಿ ಚೇಂಜ್ ಮಾಡ್ತೀನಿ. ನೀವು ಎಷ್ಟು ಬೇಕು ಅದು ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 1000 ಗ್ರಾಮ್ಸ್, ಇಲ್ಲಿ 1000 ಗ್ರಾಮ್ಸ್, ಇಲ್ಲಿ 1 kg ನಾನು ಒಂದು ಕೊಕೊನಟ್ ಆಯಿಲ್ ತೊಗೋತೀನಿ ಅಂತಂದರೆ ಇಲ್ಲಿ ಎಷ್ಟು ಪ್ರಮಾಣ, ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡು ನಮಗೆ ಇಲ್ಲಿ ಬೇಕಾಗಿರೋದು 146.6 ಗ್ರಾಮು, ಹಾಗೂ ಒಂದು ಡಿಸ್ಟಿಲ್ ವಾಟರ್ ನಮಗೆ 330 ಗ್ರಾಮ್ ಹಿಂಗೆ ಬೇಕಾಗುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನೀವು ಎಷ್ಟು ಸೋಪು, ಇವನ್ 100 ಗ್ರಾಮ್ ಸೋಪನ್ನು ಮಾಡ್ಕೋಬೋದು. ಇಲ್ಲಿ ತೋರಿಸ್ತೀನಿ ನೋಡಿ, 100 ಗ್ರಾಮು ಸಿಂಪಲ್ ಜಸ್ಟ್ ಬೇಸಿಕ್ಕಾಗಿ ಒಂದು ಸೋಪ್ 100 ಗ್ರಾಮ್ ಸೋಪ್ ಮಾಡ್ಕೋತೀನಿ ಅಂತಂದ್ರೂ ಕೂಡ ಇಲ್ಲಿ 100 ಗ್ರಾಮ್ ಅಂತ ಹಾಕಿದಾಗ 100 ಗ್ರಾಮ್ ಸೋಪ್ ಒಂದು ಕ್ವಾಂಟಿಟಿ ಕೊಕೊನಟ್ ಆಯಿಲ್ ಕ್ವಾಂಟಿಟಿ 100 ಗ್ರಾಮ್ಸ್ ಅಂತ ಹಾಕಿದಾಗ ಇಲ್ಲಿ ನೋಡಿ ಸೋಡಿಯಮ್ ಹೈಡ್ರಾಕ್ಸೈಡು ಇಲ್ಲಿ 114.66 ಗ್ರಾಮ್ ಬಂತು, ಹಾಗೂ ಡಿಸ್ಟಿಲ್ ವಾಟ್ರ್ 33 ಗ್ರಾಮ್ಸ್. ಟೋಟಲ್ ವೇಟು 100 ಗ್ರಾಮು ಕೊಕೊನಟ್ ಆಯಿಲ್. ಸೊ ಈ ರೀತಿ ನೀವು ಒಂದು ಯಾವುದೇ ಒಂದು ಕೋಲ್ಡ್ ಪ್ರೊಸೆಸ್ ಸೋಪನ್ನ ಮಾಡ್ಕೊಳ್ಳೋಕ್ಕೆ ನೀವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇದು ಸಿಂಪಲ್ ಕ್ಯಾಲ್ಕುಲೇಟರ್ ಇದೆ. ನೀವು ಇಲ್ಲಿ ಮಲ್ಟಿ ಆಯಿಲ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಒಂದು ಇದು ಆ್ಯಡ್ ಮಾಡ್ಕೊತ ಹೋಗ್ಬೋದು. ನೀವು ಎಷ್ಟು ಆಯಿಲ್ಸ್, ನೀವು 5 ಆಯಿಲ್ಸ್ ಯೂಸ್ ಮಾಡ್ಕೋತೀರಾ, 6 ಆಯಿಲ್ಸ್ ಯೂಸ್ ಮಾಡ್ಕೋತೀರಾ, 10 ಆಯಿಲ್ ಯೂಸ್ ಮಾಡ್ಕೋತೀರಾ, ಅದು ನಿಮ್ಮ ಮೇಲೆ ಡಿಪೆಂಡು. ಸೊ ಇದೇ ರೀತಿ ನೀವು ಮಾಡ್ಕೋಬೋದು. ನೀವು ಕೊಕೊನಟ್ ಆಯಿಲ್ ಅಂತ ಯೂಸ್ ಮಾಡಿದಾಗ ಇಲ್ಲಿ 20% ಸೂಪರ್ ಫ್ಯಾಟ್ ಬರುತ್ತೆ. ಅಥವಾ ನಾವು ಇಲ್ಲಿ ಕೊಕೊನಟ್ ಬೇಡಪ್ಪ ನಾನು ಬೇರೆ ಯಾವುದಾದ್ರು ಒಂದು ಸೋಪನ್ನ ಮಾಡ್ಕೋತೀನಿ ಅಂತಂದರೆ ಇಲ್ಲಿ ನಾನಿಲ್ಲಿ ಚೇಂಜ್ ಮಾಡಿಕೊಂಡು ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಯೂಸ್ ಮಾಡ್ಕೋಬೇಕಂತ. ಸೊ ಇಲ್ಲಿ ನಾನು 100% ತೆಗೆದುಬಿಟ್ಟು ಯಾವುದೋ ಒಂದು ನಾನು ಮುಂಚೆ ಮಾಡಿರೋ ಸೋಪನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಎಕ್ಸಾಂಪಲ್ ಆಗಿ ಮಂಜಿಷ್ಟ ಸೋಪನ್ನ ಇಲ್ಲಿ ಟೈಪ್ ಮಾಡಿದ್ದೀನಿ. ಸೊ ಮಂಜಿಷ್ಟ ಮಾಡೋಕ್ಕೆ ನಮಗೆ ಇಲ್ಲಿ 20% ಬೇಕಾಗಿಲ್ಲ. ಆ ಲಿಕ್ವಿಡ್ ಆ್ಯಸ್ ಆಫ್ ಆಯಿಲ್ಸ್ ಇದು 33% ಉಳಿಯುತ್ತೆ. ಇಲ್ಲಿ ಸೂಪರ್ ಫ್ಯಾಟ್ ಮಾತ್ರ ಇಲ್ಲಿ ಚೇಂಜ್ ಆಗುತ್ತೆ, ಇಲ್ಲಿ 5% ಆಗುತ್ತೆ. 20% ಬದಲು ಇಲ್ಲಿ 5% ಇಲ್ಲಿ 5% ಆಗುತ್ತೆ. ಯಾಕಂದರೆ ಇಲ್ಲಿ ಈಗ ಹಾರ್ಡ್ ಆಯಿಲ್ ಇರೋದರಿಂದ, ಕೊಕೊನಟ್ ಆಯಿಲು ತುಂಬ ಹಾರ್ಡ್ ಆಯಿಲ್ ಇರೋದರಿಂದ ಇಲ್ಲಿ ನಾನು 20% ತೊಗೊಂಡಿದ್ದೆ. ಇಲ್ಲಿ ನಾನೇನು ಮಾಡ್ತೀನಿ, ಮಿಕ್ಸ್ ಆಯಿಲ್ಸ್ನ ತೊಗೊತೀನಿ. ಫಾರ್ ಎಕ್ಸಾಂಪಲ್ಲು ಇಲ್ಲಿ ಸೂಪರ್ ಫ್ಯಾಟ್ನ 5% ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕೊಕೊನಟ್ ಆಯಿಲು ಜೊತೆಗೆ ನಾನು ಇನ್ನೊಂದು ಆಯಿಲು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಅದು ಯಾಪ ಅಂದರೆ ಕ್ಯಾಸ್ಟರ್ ಆಯಿಲು. ಇಲ್ಲಿ ಸರ್ಚ್ ಮಾಡ್ಕೋಬೇಕು ಕ್ಯಾಸ್ಟರ್ ಆಯಿಲು. ಇಲ್ಲಿ ನೋಡಿ ಕ್ಯಾಸ್ಟರ್ ಆಯಿಲ್ ಇದೆ, ಇದನ್ನೇ ಟಿಕ್ ಮಾಡ್ಕೋತೀನಿ. ಟಿಕ್ ಮಾಡಿಕೊಂಡು ಇಲ್ಲಿ ಮೇಲೆ ಟಿಕ್ ಇದೆ, ಟಿಕ್ ಮಾರ್ಕು, ಇದನ್ನೇ ಟಿಕ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಕೊಕೊನಟ್ ಆಯಿಲು ಹಾಗೂ ಕ್ಯಾಸ್ಟರ್ ಆಯಿಲು ಎರಡೂ ಇದೆ. ಸೊ ಇಲ್ಲಿ ನಾನು 2 ಆಯಿಲ್ಸ್ ತೊಗೊಂಡಾಗ ನಾನಿಲ್ಲಿ 100 ಗ್ರಾಮ್ ಬದಲು ನಾನಿಲ್ಲಿ ಎಕ್ಸಾಂಪಲ್ ಆಗಿ ಇಲ್ಲಿ 95 ಗ್ರಾಮ್ಸು ಕೊಕೊನಟ್ ಆಯಿಲ್ ತೊಗೋತೀನಿ, ಹಾಗೂ ಕ್ಯಾಸ್ಟರ್ ಆಯಿಲು ಇಲ್ಲಿ 5 ಗ್ರಾಮ್ಸ್ ತೊಗೋತೀನಿ. ಸೊ 5 ಗ್ರಾಮ್ಸು ಟೋಟಲಾಗಿ 100 ಗ್ರಾಮ್ಸ್ನ ಒಂದು ಸೋಪು ಆಯಿಲ್ಸು. ಸೊ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಎಷ್ಟು ಬಂತು ನೋಡಿ, ಸೋಡಿಯಂ ಹೈಡ್ರಾಕ್ಸೈಡು 17.15 ಗ್ರಾಮ್, ಹಾಗೂ ಒಂದು ಲಿಕ್ವಿಡ್ ಏನಿದೆ ನಮಗೆ ಇಲ್ಲಿ 33 ಗ್ರಾಮ್ಸ್ ಅಂತ
ತೋರಿಸ್ತಾ ಇದೆ. ಸೊ ಇದೇ ರೀತಿ ನೀವು ಕೂಡ ಬೇರೆ ಬೇರೆ ಆಯಿಲ್ಸ್ನ ಟ್ರೈ ಮಾಡಿಕೊಂಡು ನೀವು ಈ ಒಂದು ಸಿಂಪಲ್ ಆದ ಒಂದು ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಇಷ್ಟವಾದ ಒಂದು ಸೋಪನ್ನ ನೀವು ಮಾಡಿಕೊಂಡು ಟ್ರಯಲ್ ಮಾಡಿಕೊಂಡು ನೋಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಕಾಸ್ಟಿಕ್ ಸೋಡಾ ಹಾಗೂ ನೀರಿನ ಪ್ರಮಾಣವನ್ನು ಈ ಕೋಲ್ಡ್ ಪ್ರೊಸೆಸ್ ಸೋಪ್ ಮಾಡೋಕೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಈ ಒಂದು ಸಿಂಪಲ್ ಸ್ಟೆಪ್ ಅಲ್ಲಿ ಒಂದು ನಿಮಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಪ್ಲೀಸ್ ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ಸ್ನೇಹಿತರೆ, ನಿಮ್ಮ ಮುಂದಿನ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.